ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 31ಗೆ ಇವತ್ತಲ್ಲಿ ಸ್ವಾಗತ. ಪ್ರತಿದಿನ ಇದ್ದಂತೆ ಇವತ್ತು ಬಂದ್ಬಿಟ್ಟು ಅಂದ್ರೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಕೆಳಗಡೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅಂತ ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿ ಇದು ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ಇವತ್ತು ನಿಜವಾಗ್ಲೂ ಫುಲ್ಲು ಸಖತ್ತಾಗಿರೋ ಟೆಕ್ ನ್ಯೂಸ್ ಇದಾವೆ. ಸೊ ಈ ವಿಡಿಯೋ ಎಂಡೋರಿಗೆ ನೋಡೋಕೆ ಮರಿಬೇಡೋಕೆ ಸಖತ್ತಾಗಿದೆ ನಿಜವಾಗ್ಲೂ. ನಿಮಗೆ ಗೊತ್ತಾಗುತ್ತೆ ಮುಂದೆ ಎಂತೆಂಥ ಟೆಕ್ ನ್ಯೂಸ್ ಇದಾವ ಅಂತ. ಸೊ ಇನ್ನೇ ಕಲಿಟು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಅಂದ್ಬಿಟ್ಟು ನಮಗೆ ಏನಂತ ರಿಯಲ್ಮಿ ಕಡೆಯಿಂದ ರಿಯಲ್ಮಿ ಸಿ ಸೀರೀಸ್ ಮೊಬೈಲ್ಸ್ ಇರ್ತಾವಲ್ಲ, ಸೊ ಅಪ್ಕಮಿಂಗ್ ಮೊಬೈಲ್ಸು ಏನಂತಂದ್ರೆ ಅವುಗಳಲ್ಲಿ ಒಂದು ಫೀಚರ್ ಆ್ಯಡ್ ಮಾಡ್ಕೊಂಡು ತಗೊಂಬರ್ತಿದ್ರು ಅಂತ ಹೇಳ್ಬೋದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರಿಯಲ್ಮಿ C55 ಒಂದು ಮೊನ್ನೆ ಬಡ್ಜೆಟ್ ಮೊಬೈಲ್ ಲಾಂಚ್ ಆಯಿತು, ಅದರಲ್ಲೂ ಈ ಫೀಚರ್ ಇದೆ. ಅದೇ ಥರ ಬಂದ್ಬಿಟ್ಟು ಆ ಫೀಚರ್ನ ಆ್ಯಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದು ಏನಂತಂದರೆ ಆ ಫೀಚರ್ ಯಾವುದು ಗುರು ಅಂತ ಕೇಳೋದಾದರೆ ಜಸ್ಟ್ ಅದ್ರ ಈ ಆ್ಯಪಲ್ 14 Pro ಆ ಮೊಬೈಲಲ್ಲಿ ಇದೆ ಅಲ್ವಾ, ಯಾವುದಂತ ಡೈನಮಿಕ್ ಐಸ್ ಲ್ಯಾಂಡು. ಸೊ ಆ ಫೀಚರ್ ಏನಂತಂದರೆ ಇವರು ಆಂಡ್ರಾಯ್ಡ್ ಮೊಬೈಲ್ಸಲ್ಲಿ ಸಿ ಸೀರೀಸ್ ಮೊಬೈಲ್ಸ್ ಏನಂತಾರೆ ರಿಯಲ್ಮಿ ಕಡೆಯಿಂದ ಆ ಮೊಬೈಲ್ಸಲ್ಲಿ ಈ ಫೀಚರ್ನ ತಗೊಂಬರ್ತಿದ್ರು ಅಂತ ಹೇಳ್ಬೋದು. ಆ ಫೀಚರ್ಗೆ ಸಪ್ರೇಟ್ ಇವರು ಹೆಸರನ್ನೇ ಹಾಕ್ಬಿಟ್ಟವ್ರೆ. ಓಕೆನಾ, ಡೈನಾಮಿಕ್ ಲ್ಯಾಂಡ್ ಅಂತಲ್ಲ, ಅದೇ ಮಿನಿ ಕ್ಯಾಪ್ಸೂಲ್ಸ್ ಫೀಚರ್ ಅಂತ ಏನೋ ಇಕ್ಕಿದ್ದಾರೆ. ನಿಜವಾಗ್ಲೂ ಇವರೇ ಮರಣಾಮಕರಣ ಮಾಡಿಬಿಟ್ರ. ಏನೇ ಹೆಸರು ಚೇಂಜ್ ಆದರೂ ಕಂಟೆಂಟ್ ಒಂದೇ ಅಲ್ವಾ. ಸೊ ಅದು ಮೇನ್, ಏನೇ ಹೆಸರು ಇಕ್ಕಿದ್ರು ಕಂಟೆಂಟ್ ಒಂದೇ. ಸೊ ಇದೇನಂತ ನಮಗೆ ರಿಯಲ್ಮಿ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಬಡ್ಜೆಟ್ ಆ್ಯಪಲ್ ಮೊಬೈಲ್. ನಿಜವಾಗ್ಲೂ ಆ್ಯಪಲ್ ಮೊಬೈಲ್ನ ಕರೆಕ್ಟಾಗಿ ಇಳಿಸ್ಬಿಟ್ಟವ್ರೆ ಲಾವಾದವರು. ಓಕೆನಾ, ಲಾವಾದವರು ಅಂತ ಹೊಸದಾಗಿ ಮೊಬೈಲ್ ತಗೊಂಡಿದ್ದಾರೆ ಅಂತ. ಆ ಮೊಬೈಲ್ ಯಾವ್ದು ಅಂತಂದ್ರೆ ಲಾವಾ ಯುವಾ 2 Pro ಈ ಮೊಬೈಲ್ ನೇಮ್ ಬಂದ್ಬಿಟ್ಟು ಇದೊಂದು ಬಡ್ಜೆಟ್ ಮೊಬೈಲ್. ಓಕೆನಾ, ಪ್ರೈಸ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 7,999 ಐತೆ, ಅಂದರೆ 8,000 ಐತೆ ಅಂತ ಹೇಳ್ಬೋದು. ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಏನಿಲ್ಲ, 6.5 inches HD ಪ್ಲಸ್ IPS LCD ಡಿಸ್ಪ್ಲೇಯಿಂದ ಬರ್ತಿದೆ ಅಂತ ಹೇಳ್ಬೋದು. ಇದರಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು ನಮಗೆ ಏನಂತಂದರೆ G37 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಬ್ಯಾಟ್ರಿ ಬಂದು 5000 mAh ಬ್ಯಾಟ್ರಿ, 10 ವ್ಯಾಟ್ಗೆ ಸಪೋರ್ಟ್ ಮಾಡುತ್ತೆ. ಫ್ರಂಟ್ 5 MP ಇದೆ ಅಂತ ಹೇಳ್ಬೋದು. ಈ ರೀತಿಯೆಲ್ಲ ಸ್ಪೆಸಿಫಿಕೇಶನ್ಸ್ ಇದ್ದಾವೆ ನಿಜವಾಗ್ಲೂ. ಓಕೆ ಬೆಟ್ರ್, 7,000ಕ್ಕೆಲ್ಲ ತಗೋಬೋದಿನ. ಇವುಗಳನ್ನ ತಗೊಳಕ್ಕಿನ ಸುಮ್ಮನೆ ಯಾವನ್ನ ಮೋಟೋ ಕೊಡಿ ಸ್ವಿಚ್ ಆಗೋದು ಬೆಸ್ಟು. 10,000 ರೇಂಜ್ನಲ್ಲಿ ಆ ಥರ ಎಲ್ಲ ಸ್ವಿಚ್ ಆಗೋದೇ ಬೆಸ್ಟ್ ನಿಜವಾಗ್ಲೂ. ಇವು ನಾರ್ಮಲ್ ಯೂಸ್ ಆಗುತ್ತೆ, ಬಟ್ ಅದನ್ನ ಯೂಸ್ ಮಾಡ್ತಾ ಹ್ಯಾಂಗಿಂಗ್ ಇಶ್ಯೂಸ್ ಬಂದ್ಬಿಡ್ತವೆ ಮುಂದೆಗೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು ಮೊಬೈಲ್ ತಗೊಂಡಾಗ ಚೆನ್ನಾಗಿರುತ್ತೆ, ಅಪ್ರಾಕ್ಸಿಮೇಟ್ಲಿ ಒಂದು 7 or 8 months ಆಗಿಬಿಟ್ರೆಗನ ನಿಮಗೆ ಮೊಬೈಲ್ ಹ್ಯಾಂಗಿಂಗ್ ಇಶ್ಯೂಸ್ ಆ ಥರ ಎಲ್ಲ ಭಾಳಷ್ಟು ಬರ್ತವೆ. ಈ 7 ತಿಂಗಳು ಅಂಬೋದೇನಿಲ್ಲ, ಒಂದು 3 months ಏನಂದ್ರೆ ಸ್ಟಾರ್ಟ್ ಆಗ್ತದೆ ಅವಾಗಿಂದ ನೋವುಗಳು, ಹೆರಿಗೆ ನೋವುಗಳು ಇದ್ದಂಗೆ. ಸೊ ಆ ರೀತಿಯಲ್ಲಿ ಏನಂತಂದರೆ ಈ ಇಂಥ ಮೊಬೈಲ್ಸ್ ಏನಾದ್ರು ಪ್ರಾಬ್ಲಮ್ಸ್ ಕಂಡುಬರ್ತಾವೆ ಅಂತ ಹೇಳೋದು. ಸೊ ಈ ಮೊಬೈಲಲ್ಲಿ ಏನಂತಂದರೆ ಫುಲ್ ಅಟ್ರಾಕ್ಟಿವ್ ಮಾಡ್ತಿದೆ ಜನ. ಸೇಮ್ ಆ್ಯಪಲ್ ಇದೆ ಅಲ್ವಾ, ಸೊ ಅದ್ರ ಡಿಸೈನ್ ಅಂತ ಇಳಿಸ್ಬಿಟ್ಟವ್ರೆ ಹಿಂದೆ. ಸೊ ಅದಕ್ಕೆ ಫುಲ್ ಅಟ್ರಾಕ್ಟಿವ್ ಕಾಣ್ತಿದೆ. ಬಟ್ ಏನು ಮಾಡ್ತಾರ, ಸ್ಪೆಸಿಫಿಕೇಶನ್ ಚೆನ್ನಾಗಿ ಕೊಟ್ಟಿಲ್ಲ, ಅದೇ ಬೇಜಾರು. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಲಾಭ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಶಾಮಿ ಕಡೆಯಿಂದ ಶಾಮಿ 13 ಸೀರೀಸ್ ಮೊಬೈಲ್ ಇದಾವಲ್ಲ, ಶಾಮಿ 13 Pro ಈ ಮೊಬೈಲ್ಸ್ ಏನಂತಂದರೆ ಅಫಿಷಿಯಲ್ ಆಗಿ ಪೋಸ್ಟ್ಗಳು ನೋಡ್ತಿದ್ವಿ ಅಂತ ಹೇಳ್ಬೋದು. ಅಂದರೆ ಸ್ಪೆಸಿಫಿಕೇಶನ್ ಮೆನ್ಷನ್ ಮಾಡಿರೋ ಪೋಸ್ಟ್ಗಳು ನೋಡ್ತಿದ್ವಿ. ನಿಜವಾಗ್ಲೂ ಇದರ ಸ್ಪೆಸಿಫಿಕೇಶನ್ಸ್ ನೋಡಿಬಿಟ್ರೆ ನನಗೆ ಭಾಳಷ್ಟು ಖುಷಿ ಆಯಿತು. ಬಟ್ ಅಂದರೆ ಬಜೆಟ್ ಯಾವ ಥರ ಇರ್ತಾರೋ ಅದು ಮ್ಯಾಟ್ರ್ ಆಗೈತೆ. ಯಾವ್ದು ಫಸ್ಟ್ ನಾವು ಮಾತಾಡ್ಬೇಕಾದ್ರೆ ಶಾಮಿ 13 ಬಗ್ಗೆ ಮಾತಾಡೋದಾದರೆ, ಸೊ ನೀವು ನೋಡ್ತಿದ್ರೆ ಫೋಟೋಸು ಏನಿಲ್ಲ, ಈ ಮೊಬೈಲ್ 6.3 inches. ಓಕೆನಾ, 6.3 inches ಫುಲ್ HD ಪ್ಲಸ್ ವಿತ್ತು ಆಂಡ್ರಾಯ್ಡ್ ಡಿಸ್ಪ್ಲೇ ಅಂತ ಬರ್ತಿದೆ ಅಂತ ಹೇಳ್ಬೋದು. ಇದರಲ್ಲಿ 120Hz ರಿಫ್ರೆಶ್ ರೇಟ್ ಇರುತ್ತೆ, HDR 10+ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ 1900 ಪೀಕ್ ಬ್ರೈಟ್ನೆಸ್ ಇರುತ್ತೆ. ಫ್ರಂಟ್ ಬಂದ್ಬಿಟ್ಟು ನಮಗೆ ಗೋರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನಿಂದ ಬರ್ತೈತೆ. ಬ್ಯಾಕ್ ಬಂದ್ಬಿಟ್ಟು ನಮಗೆ ಅಂತ ಗೋರಿಲ್ಲಾ ಗ್ಲಾಸ್ 2.5D ಈ ಗ್ಲಾಸಿಂದ ಬರ್ತಿದೆ ಅಂತ ಹೇಳ್ಬೋದು. ಈ ಥರ ಒಳ್ಳೊಳ್ಳೆ ಏನಂತಂದರೆ ನಿಜವಾಗ್ಲೂ ಸಖತ್ತಾಗಿರೋ ಡಿಸ್ಪ್ಲೇ. ಇದು ಭಾಳಷ್ಟು ತಿನ್ನು ಬೆಜಲ್ಸ್ ಇರ್ತಾವೆ ಅಂತ ಹೇಳ್ಬೋದು. ಇದರಲ್ಲಿ ಪ್ರೊಸೆಸರ್ ಡಿಪಾರ್ಟ್ಮೆಂಟ್ ಮಾತ್ರ ಸ್ನ್ಯಾಪ್ಡ್ರ್ಯಾಗನ್ ಕಡೆಯಿಂದ 8 Gen 2 ಪ್ರೊಸೆಸರ್, ಲೇಟೆಸ್ಟ್ ಪ್ರೊಸೆಸರ್ ಯೂಸ್ ಮಾಡಿದರೆ. ಹಾಗೆ ಇದರಲ್ಲಿ LPDDR5X RAM, UFS 4.0 ಸ್ಟೋರೇಜ್ ಟೈಪ್ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಸಖತ್ತು. ನಿಜವಾಗ್ಲೂ ಇದು ಫುಲ್ ಫ್ಲಾಗ್ಶಿಪ್ಪು. ಇದರಲ್ಲಿ ಬಜೆಟ್ ಮಾತ್ರ ಕಮ್ಮಿ ಇರಲ್ಲ ನನಗೆ ಅನ್ಸಿದ ಮಟ್ಟಿಗೆ. ಹಾಗೆ ಇದರಲ್ಲಿ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಮಾತ್ರ ಮತ್ತೆ 50 MP ವೈಡ್ ಆಂಗಲ್ ಕ್ಯಾಮ್ರಾ ಇರುತ್ತೆ ಅಂತ ಹೇಳ್ಬೋದು. ಇವುಗಳನ್ನ ಯೂಸ್ ಮಾಡಿ ರೇರ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ನಿಮ್ಗೆ ಬಂದ್ಬಿಟ್ಟು ಅಂದರೆ 8K ಅಂತ ವಿಡಿಯೋ ಕ್ಯಾಪ್ಚರ್ ಮಾಡ್ಬೋದು ಅಂತ ಹೇಳ್ಬೋದು. ನಿಜವಾಗ್ಲೂ ಗುಡ್ ಬ್ರದರ್, ನನಗಂತೂ ಭಾಳಷ್ಟು ಇಷ್ಟ ಆಗಿದೆ ಸ್ಪೆಸಿಫಿಕೇಶನ್ಸ್ ನೋಡಿದ ತಕ್ಷಣ. ಇದರಲ್ಲಿ 4500 mAh ಬ್ಯಾಟ್ರಿ ಇದೆ ಅಂತ ಹೇಳ್ಬೋದು. 67 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಹಾಗೆ ಎಂತದ್ರನ್ನ ನೀವು 38 ನಿಮಿಷದಲ್ಲಿ ಏನಂತ ಫುಲ್ ಚಾರ್ಜ್ ಮಾಡ್ಬೋದು. ನಿಜವಾಗ್ಲೂ ಒಂದು ಅನ್ಸಿದ ಮಟ್ಟಿಗೆ ಏನಂತಂದರೆ ಒಂದು 20 minutes ಚಾರ್ಜ್ ಮಾಡಿದ್ರೆ ನಿಮಗೆ 50% ಫುಲ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಈ ಥರ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇದಾವೆ. ನಿಜವಾಗ್ಲೂ ನನಗೆ ಭಾಳಷ್ಟು ಇಷ್ಟ ಆಯಿತು. ನೀವು ನೋಡ್ಬೋದು ಯಾವ ಥರ ಇದೆ ಯಾವುದಿಲ್ಲ. ಶಾಮಿ 13 ನಿಜವಾಗ್ಲೂ ನನಗೆ ಭಾಳಷ್ಟು ಇಷ್ಟ ಆಯ್ತು. ನಿಜವಾಗ್ಲೂ ಇರುತ್ತೆ. ಇದು ಬ್ಲ್ಯಾಕ್ ಮತ್ತು ವೈಟ್ ವೇರಿಯಂಟಲ್ಲಿ ಬರ್ತೈತೆ. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಬಟ್ ಏನಂತಂದರೆ ಒಳ್ಳೆ ವ್ಯಾಲ್ಯೂಬಲ್ ಪ್ರೈಸ್ಗೆ ತಗೊಂಡ್ರೆ ಮಾತ್ರ ಇದು ಬಂದ್ಬಿಟ್ಟು ನಿಜವಾಗೂ ಒಳ್ಳೆ ಹೆಸರನ್ನೇ ಬೆಳೆಸುತ್ತೆ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಚಾರ್ಜರ್ ಬಂದ್ಬಿಟ್ಟು 67 ವ್ಯಾಟ್ ಜೊತೆ ಏನಂತಂದರೆ ನೀವು 50 ವ್ಯಾಟ್ ಏನಂತಂದರೆ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. 10 ವ್ಯಾಟ್ ನಮಗೆ ಏನಂತಂದರೆ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಥರ ಭಾಳಷ್ಟು ಏನಂತಂದರೆ ಒಳ್ಳೆ ಯೂಸ್ಫುಲ್ಸ್ ಏನಾದ್ರು ಫೀಚರ್ಸ್ ಇದಾವೆ ಅಂತ ಹೇಳಿದ್ರು. ಶಾಮಿ 13 ನನಗಂತೂ ಭಾಳಷ್ಟು ಇಷ್ಟ ಆಗ್ಬಿಟ್ಟು.
ಸೊ ಇದಿಷ್ಟು ನಮಗೆ ಶಾಮಿ 13 ಕಡೆಯಿಂದ ಓಕೆನಾ. ನೋಡೋಣ ಇವಾಗ ಈ ಮಂತ್ 26ಗೆ ನಮಗೆ ಏನಂತಂದ್ರೆ ಲಾಂಚ್ ಮಾಡ್ತಿದ್ದಾರೆ. ಸೊ ಇವುಗಳ ಜೊತೆ ಏನಂತಂದ್ರೆ MIUI 14 ನಮಗೆ ವರ್ಷನ್ ಅಪ್ಡೇಟ್ಸ್ ನಮಗೆ ಏನಂತಂದ್ರೆ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನೋಡೋಣ ಯಾವ ರೇಂಜಲ್ಲಿ ನಿಮ್ಗೆ ಏನಂತಂದ್ರೆ ಇದನ್ನ ಬಡ್ಜೆಟ್ನಲ್ಲಿ ಲಾಂಚ್ ಮಾಡ್ತಾರೆ ಅಂಬೋದು ಕಾಯಬೇಕಿದೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಶಾಮಿ 13 Pro ನಲ್ಲಿ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಇದರಲ್ಲಿ ಮಾತ್ರ ಸೇಮ್ ಆಸ್ ಇಟ್ ಈಸ್ ಸ್ಪೆಸಿಫಿಕೇಶನ್ಸ್ ಕೆಲವೊಂದು ಚೇಂಜ್ ಮಾಡಿದ್ರೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇದರಲ್ಲಿ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಿದ್ರೆ 6.8 ಇಂಚ್ ಫುಲ್ HD ಪ್ಲಸ್ ವಿತ್ OLED ಡಿಸ್ಪ್ಲೇ 120 Hz ರಿಫ್ರೆಶ್ ರೇಟ್ ಇಂದ ಬರ್ತಿದೆ ಅಂತ ಹೇಳ್ಬೋದು. HDR 10+ ಗೆ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ವಿಷನ್ ಸಪೋರ್ಟ್ ಮಾಡುತ್ತೆ, ಅಲ್ಟ್ರಾ ಥಿನ್ ಬೆಜಲ್ಸ್ ಇರ್ತಾವೆ ಅಂತ ಹೇಳ್ಬೋದು. ಆದ್ರೆ ಬಂದ್ಬಿಟ್ಟು ಇದರಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಏನಂತಂದ್ರೆ ಗ್ಲಾಸ್ ಯೂಸ್ ಮಾಡಿದ್ರೆ ಅಂತ ಹೇಳ್ಬೋದು. ಬ್ಯಾಕ್ ಸೈ ಆಸ್ ಇಟ್ ಈಸ್ ಗ್ಲಾಸ್ 2D 2.5D ಯೂಸ್ ಮಾಡಿದ್ದಾರೆ. ನಿಜವಾಗ್ಲೂ ಸಖತ್ತಾಗಿದ್ರೆ ಇದರಲ್ಲಿ ಬ್ಯಾಟ್ರಿ ಸೇಮ್ ಪ್ರೊಸೆಸರ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಸ್ನ್ಯಾಪ್ಡ್ರಾಗನ್ ಕಡೆಯಿಂದ 8 Gen 2 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬ್ಯಾಟ್ರಿ ಡಿಪಾರ್ಟ್ಮೆಂಟ್ ಬಂದರೆ 4920 ಅಂದರೆ 4920 mAh ಬ್ಯಾಟ್ರಿ ಇದೆ ಅಂತ ಹೇಳ್ಬೋದು. 120 ವ್ಯಾಟಿಗೆ ಸಪೋರ್ಟ್ ಮಾಡುತ್ತೆ. ಹೇಳ್ತಿದ್ದೀನಲ್ವಾ 120 ವ್ಯಾಟಿಗೆ ಸಪೋರ್ಟ್ ಮಾಡುತ್ತೆ ಅಪ್ರಾಕ್ಸಿಮೇಟ್ಲಿ ಅಂತ. ನೀವೇನಂತಂದರೆ ನಾನು ಅನ್ಸಿದ ಮಟ್ಟಿಗೆ ಒಂದು 20 ನಿಮಿಷದಲ್ಲಿ ಏನಂತ ನೀವು ಫುಲ್ ಚಾರ್ಜ್ ಮಾಡ್ಬೋದು ನಮ್ಮ ಮೊಬೈಲ್ನ. ನಿಜವಾಗ್ಲೂ ನನಗೆ ಒಳ್ಳೆ ಇಂಪ್ರೆಸಿಂಗ್ ಅನಿಸ್ತಾ. ಹಾಗೆ ಬಂದ್ಬಿಟ್ಟು ಇದರಲ್ಲಿ ಡಾಲ್ಬಿ ಅಟ್ಮಾಸ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಈ ಮೊಬೈಲು. ಹಾಗೆ ಕ್ಯಾಮ್ರಾ ಬಂದ್ಬಿಟ್ಟು ಅಂದರೆ ಲೈಕಾ ಗೊತ್ತಿದಲ್ವಾ. ಸೊ ಕ್ಯಾಮ್ರಾ ಆ ಲೆನ್ಸ್ ಮುಖಾಂತರ ನಮ್ಗೆ ಏನಂತಂದರೆ ಇದನ್ನು ಅವ್ರನ್ನ ಕೊಲಾಬ್ರೇಟ್ ಆಗಿದ್ರೆ ಈ ಕ್ಯಾಮ್ರಾ ಜೊತೆ ತಗೊಂಬಂದಿರ ಅಂತ ಹೇಳ್ಬೋದು ಈ ಶಾಮಿ 13 Pro. ಹಾಗೆ ಬಂದ್ಬಿಟ್ಟು ಇದರಲ್ಲಿ ಹೇಳೋದಕ್ಕೆ ಭಾಳಷ್ಟು ಇದ್ದಾವೆ. ಹೇಳ್ಬೇಕಂದ್ರೆ LPDDR5X RAM, UFS 4.0 ಮತ್ತು ನಿಜವಾಗ್ಲೂ ಇನ್ನೂ ಭಾಳಷ್ಟು ಇದ್ದಾವೆ ಬ್ರದರ್. ಯಾವ ಥರ ಹೇಳ್ಬೇಕು ಗೊತ್ತಾಗ್ತಿಲ್ಲ ನನಗೆ, ಅಷ್ಟು ಚೆನ್ನಾಗಿದೆ ಫೀಚರ್ಸ್. ಬಟ್ ಏನಂತಂದರೆ ನಾನು ಹೇಳ್ತೇನಲ್ಲ ಮೇನ್ ಫೋಕಸ್ ಬಡ್ಜೆಟ್ ಯಾವ ಥರ ಇರ್ತಾರೋ ಅದೇ ಥರ ಏನಂತ ನಾವು ನೋಡ್ಕೋಬೋದು, ನಿಜವಾಗ್ಲೂ ತಗೋಬೋದು. ಬಡ್ಜೆಟ್ ಐ ಲೆವೆಲಿಕ್ಕಿ ಆ ಥರ ಬಿಟ್ರೆ ಭಾಳಷ್ಟು ಕಷ್ಟ. ಬಟ್ ಮೊಬೈಲ್ ಮಾತ್ರ ಚಿಂದಿ ಆಗೈತೆ. Android 13 ಬರ್ತೈತೆ ಅಂತ ಹೇಳ್ಬೋದು. MIUI 14 ಜೊತೆ ಬರ್ತೈತೆ. ಸೇಮ್ ಅದರಲ್ಲಿ ನನಗೆ ಅನ್ಸಿಬಿಟ್ಟು ಒಂದು 80% ಎಲ್ಲ 13 ಮೊಬೈಲಲ್ಲಿರೋ ಸ್ಪೆಸಿಫಿಕೇಶನ್ಸ್ ಇದರಲ್ಲಿ ತುಂಬಿದ್ದಾರೆ ಅಷ್ಟೇ. ಮೇನ್ ಅಂತಂದರೆ ನಿಮಗೆ ಬ್ಯಾಟ್ರಿನಲ್ಲಿ ಕ್ಯಾಮ್ರಾದಲ್ಲಿ ಚೇಂಜಸ್ ಮಾಡ್ತಾರೆ, ಮತ್ತು ಡಿಸ್ಪ್ಲೇನಲ್ಲಿ OLED ಡಿಸ್ಪ್ಲೇ ಯೂಸ್ ಮಾಡಿರೋದು ಆ ಥರಲ್ಲಿ ಚೇಂಜಸ್ ಮಾಡ್ತಾರೆ, ಬಿಟ್ಟು ಇನ್ನೇನಿಲ್ಲ. ಸೊ ಇದಿಷ್ಟು ನಮಗೆ ಈ 13 Pro ಕಡೆಯಿಂದ. ಸೊ ನೋಡೋಣ ಯಾವ ರೀತಿಯಲ್ಲಿ ನಮಗೆ ಬಡ್ಜೆಟ್ ಈ ಥರ ಅದನ್ನು ಕಾಯಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮಗೆ ಏನಂದ್ರೆ ಶಾಮಿ 13 Pro ಮೊಬೈಲ್ಸ್ ಬಗ್ಗೆ ಡೀಟೇಲ್ಸ್. ಇಲ್ಲ ಸಲ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ChatGPT ಕಡೆ. ChatGPT ನಿಜವಾಗ್ಲೂ ಆಸಮ್ ಬ್ರದರ್. ಏನಂತಂದ್ರೆ ChatGPT ಯೂಸ್ ಮಾಡ್ಕೊಂಡು ನಾವೆಲ್ಲೋ ಏನೇನೋ ವರ್ಕ್ ಮಾಡ್ತೀವಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅವು ಇವು ಕೇಳ್ತೀವಿ, ನಿಜವಾಗ್ಲೂ ನಮ್ಗೆ ಗೊತ್ತಿದ್ದು ಒಂದು ಕ್ವಶನ್ಸ್ ಕೇಳ್ತೀವಿ. ಅದೇ ಥರ ಬಂದ್ಬಿಟ್ಟು ಭಾಳಷ್ಟು ಜನ ಅಂತಂದರೆ ಈ ChatGPT ಯೂಸ್ ಮಾಡ್ಕೊಂಡು ಕೆಲವೊಂದು ಭಾಳಷ್ಟು ಬುಕ್ಸ್ನ ರಚಿಸಿದ್ದಾರೆ ಅಂತ ಹೇಳ್ಬೋದು. ಅಮೆಝಾನ್ನಲ್ಲಿ ಹತ್ತತ್ರ ಬಂದ್ಬಿಟ್ಟು ಏನಂತಂದರೆ 200ಕ್ಕಿಂತ ಜಾಸ್ತಿನ ಬುಕ್ಸ್ ಏನಂತಂದ್ರೆ ಇವ್ರು ರಚಿಸಿದ್ದಾರೆ ಅಂತ ಹೇಳ್ಬೋದು. ಕೆಲವೊಬ್ರು ಏನು ವರ್ಕರ್ಸ್ ಅಂದರೆ ಕೆಲವೊಬ್ರು ಇರ್ತಾರಲ್ವಾ ಬುಕ್ಗಳನ್ನ ರಚಿಸ್ತಿರ್ತಾರೆ, ಅಂಥವ್ರಿಗೆ ಏನಂತಂದರೆ ಭಾಳಷ್ಟು ಏನಂತಂದರೆ ಈ ಥರ ಬುಕ್ಸ್ನ ಕ್ರಿಯೇಟ್ ಮಾಡಿದ್ರೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಚಿಕ್ಕ ಮಕ್ಕಳಿಗೆ ರಿಲೇಟೆಡ್ ನೀತಿ ಕಥೆಗಳು ಮತ್ತು ಕೆಲವೊಂದು ಕಥೆಗಳು ಇರ್ತವೆ, ಅದರ ಸ್ಟೋರೀಸು, ಹೋಮ್ವರ್ಕ್ ರಿಲೇಟೆಡು, ದ ಪವರ್ ಆಫ್ ಹೋಮ್ವರ್ಕು ಮತ್ತು ದ ಎಕೋಸ್ ಆಫ್ ದ ಯೂನಿವರ್ಸ್, ಈ ಥರ ಬುಕ್ಸ್ಗಳು ಏನಂತಂದರೆ ಬುಕ್ಸ್ನ ಇದು ಮಾಡಿದ್ದಾರೆ ಅಂತ ಹೇಳ್ಬೋದು. 200ಕ್ಕಿಂತ ಜಾಸ್ತಿ ನಾನು ಬುಕ್ಸ್ನ ರಚಿಸಿದ್ದಾರೆ ಅಂತ ಹೇಳ್ಬೋದು. ChatGPT ನಿಜವಾಗ್ಲೂ ಆಸಮ್ ಬ್ರದರ್. ಯಾವ ಟೂಲು ಇದನ್ನು ಹೇಳೋಕ್ಕಾಗಲ್ಲ ಮುಂದೆ ಯಾವ ರೀತಿಲಿ ಬಾಳ್ಬೋದು. ಇವೆಲ್ಲ ಗೀಗಲೆಲ್ಲ ಸುಮ್ಮನೆ ನಾವು ಇಷ್ಟು ದಿವಸ ಏನಂತ ಗೂಗಲ್ ಐ ಅನ್ಕೊಂಡಿದ್ದು ಒಳ್ಳೆ ಲೆವೆಲೆಲ್ಲ ಐತಂತ. ಇವಾಗ ಗೂಗಲ್ನ ತುಳಿದು ಇವಾಗ ChatGPT ಎದ್ದು ನಿಂತ್ಕೊಂಡ್ಬಿಟ್ಟೈತೆ. ಅದು ಪವರ್ ಆಫ್ ChatGPT. ಇಲ್ಲ ಸಲ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತ ಶಾಮಿ 13 Pro ಇವಾಗ ಮಾತಾಡಿದ್ವಲ್ಲ ಆ ಮೊಬೈಲಲ್ಲಿ ಏನಂತಂದರೆ ಒಂದು ಒಳ್ಳೆ ದೊಡ್ಡ ಲೆನ್ಸ್ ಕ್ಯಾಮ್ರಾನ ಯೂಸ್ ಮಾಡ್ತಾರೆ. ಒಂದು ದೊಡ್ಡ ಕ್ಯಾಮ್ರಾ DSLR ಕ್ಯಾಮ್ರಾ ಅಲ್ಲ, ಜಸ್ಟ್ ಅದರಲ್ಲಿ ಕೆಲವೊಂದು ಚಿಕ್ಕ ಸೆನ್ಸರ್. ನೀವು ನೋಡಿದ್ರೆ ಸ್ಯಾಮ್ಸಂಗ್ ಮೊಬೈಲ್ ಯಾವ ಸೆನ್ಸರ್ ಯಾವ ಥರ ಇರ್ತಾನೋ ಸೊ ಅದೇ ಥರ ಇದೊಂದು ಸೆನ್ಸರ್ ಅಂತ ಹೇಳ್ಬೋದು ಕ್ಯಾಮ್ರಾದಲ್ಲಿ. ನಿಜವಾಗ್ಲೂ ಇದೇನಂತಂದರೆ ಎದಕ್ಕಾಗಿ ಎಕ್ಸ್ಪರ್ಟ್ ಅಂದರೆ ಈ ಕ್ಯಾಮ್ರಾ ನೀವು 2x ಜೂಮ್ ಮಾಡಿದ್ರಿಗಿನ ಇವಾಗ ನಾರ್ಮಲ್ 2x ಜೂಮ್ ಇಲ್ದೇ ನೀವು ಯಾವ ಥರ ಕ್ಯಾಪ್ಚರ್ ತೆಗಿತೀರಿ ಫೋಟೋನ ಅದೇ ಡೀಟೇಲ್ಸ್ ಏನಂತ 2x ಜೂಮ್ನಲ್ಲಿ ಅಂತೂ ಒಳ್ಳೆ ಕ್ಲಾರಿಟಿ ಫೋಟೋನ ತೆಗೆಯುತ್ತೆ ಅಂತ ಹೇಳ್ಬೋದು ಈ ಲೆನ್ಸು. ನಿಜವಾಗ್ಲೂ ಸಖತ್ತಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ 13 Proನಲ್ಲಿ ಈ ಸೆನ್ಸರ್ ಯೂಸ್ ಮಾಡಿದ್ದಾರೆ. ಓಕೆನಾ, ಕ್ಯಾಮ್ರಾ ರಿಲೇಟೆಡ್ ಈ ಸೆನ್ಸರ್ ಯೂಸ್ ಮಾಡ್ತಾರೆ. ಸೊ ನೋಡೋಣ ಯಾವ ರೀತಿ ಇಲ್ಲಿ ಫೋಟೋ ತೆಗೆಯುತ್ತೆ ಅಂಬೋದು ವೇಟ್ ಮಾಡಬೇಕೈತೆ. ಇಲ್ಲ ಸಲ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಾರೆ ರಿಯಲ್ಮಿ ಕಡೆಯಿಂದ. ರಿಯಲ್ಮಿ ಅವ್ರು ಏನಂತಂದರೆ ಸೊ ನಮಗೆ ಲಾಂಚ್ ಆಗುತ್ತೆ. ಎಕ್ಸಾಂಪಲ್ ಬೇಕಂದ್ರೆ ಈ ಮಂತ್ 28ನೇ ತಾರೀಕು ಏನಂತಂದರೆ ಒಂದು ಮೊಬೈಲ್ ಲಾಂಚ್ ಆಗ್ತೈತೆ ಅಂತ ಹೇಳೋದು ರಿಯಲ್ಮಿ ಕಡೆಯಿಂದ. ರಿಯಲ್ಮಿ GT3 ಈ ಮೊಬೈಲ್ ಅಂದ್ರೆ ಲಾಂಚ್ ಆಗ್ತೈತೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಗುರು ಅಂತಂದರೆ ಫಸ್ಟ್ ಬಂದ್ಬಿಟ್ಟು ಅಂದರೆ ಬ್ಯಾಕ್ ಬಂದ್ಬಿಟ್ಟು ನಮಗೆ ಅಂತ LED ಲೈಟ್ ಇರುತ್ತೆ. ಓಕೆನಾ, ಜಸ್ಟ್ ಹೇಳ್ತಾರೆ ನೋಡಿ ನಥಿಂಗ್ ಕಾನ್ಸೆಪ್ಟೇ ಎಲ್ಲ. ಓಕೆನಾ, ಅಂದರೆ ಫುಲ್ ಇರಲ್ಲ LED ಲೈಟ್ಸು, ಜಸ್ಟ್ ಬಾಕ್ಸ್ ಥರ ಇರುತ್ತೆ. ಅದ್ರ ಸೈಡಿಗೆ ಅಂದರೆ ಡೇ ಟು ಲೀಪ್ ಅಂತ ಇರುತ್ತೆ. ಅದ್ರ ಒಳಗಡೆ ಏನಂತಂದರೆ ಡೇ ಟು ಲೀಪ್ ಅಂತ ಸೈಡಿಗೆ ಇರುತ್ತೆ. ಆದರೂ LED ಒಳಗಡೆ ಏನಂತಂದರೆ ಯಾವ ಪ್ರೊಸೆಸರ್ ಯೂಸ್ ಮಾಡಿದಾರೆ ಅಂತ ನೋಡ್ಸುತ್ತೆ ಅಂತ ಹೇಳ್ಬೋದು ಆ ಮೊಬೈಲಲ್ಲಿ. ಸೊ ಈ ರೀತಿಯೆಲ್ಲ ಕಾನ್ಸೆಪ್ಟ್ ಆಮಂದಿರ ಅಂತ ಹೇಳ್ಬೋದು. ಹಾಗೆ ಏನಂತ ಇದರಲ್ಲಿ ಇನ್ನೊಂದು ದೊಡ್ಡ ಲೆಕ್ಕ ಏನಂತಂದರೆ ಇದರಲ್ಲಿ 240 ವ್ಯಾಟ್ ಏನಾದರೂ ಚಾರ್ಜರ್ ಯೂಸ್ ಮಾಡಿದ್ರೆ ಅಂತ ಹೇಳ್ಬೋದು. 240 ವ್ಯಾಟ್ ಅಂದರೆ ದೊಡ್ಡ ಲೆಕ್ಕ. ನೀವು ಅಪ್ರಾಕ್ಸಿಮೇಟ್ 9.5 ನಿಮಿಷ ಅಂದರೆ 9 ನಿಮಿಷ 30 ಸೆಕೆಂಡಲ್ಲಿ ಅಂತಂದರೆ
ಫುಲ್ ಚಾರ್ಜಂಗ್ ಆಗಿಬಿಡುತ್ತೆ. 4 ನಿಮಿಷದಲ್ಲಿ ನಿಮ್ಮೊಂದು 50% ಚಾರ್ಜ್ ಕಂಪ್ಲೀಟ್ ಆಗುತ್ತೆ. ಒಂದು 10 ನಿಮಿಷ ಅನ್ಕೊಳ್ಳಿ ಬ್ರದರ್, ಒಂದು 10 ನಿಮಿಷದಲ್ಲಿ ಏನಂತ ಫುಲ್ ಚಾರ್ಜಿಂಗ್ ಮಾಡ್ಬೋದು. ಮರ ತಟ್ಟಿಯಲ್ಲಿ ಫುಲ್ ಚಾರ್ಜ್ ಆಗುತ್ತೆ, ಟೆನ್ಷನ್ ಇಲ್ಲ. ಬಟ್ ಏನಂತಾರೆ ಇವೆಲ್ಲ ಮಾರ್ಕೆಟಿಂಗ್ ಪರ್ಪಸ್ ಯೂಸ್ ಆಗೋದು. ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಿದ್ರೆ ಬ್ಯಾಟ್ರಿ ಬೇಗ ಹಾಳಾಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ನೋಡೋಣ ಏನಾಗುತ್ತೆ ಅನ್ಕೋತೆ. ಇದು 28ನೇ ತಾರೀಕು ಲಾಂಚ್ ಆಗ್ತದೆ. ಯಾವ ಸ್ಪೆಸಿಫಿಕೇಶನ್ಸಿಂದ ಲಾಂಚ್ ಆಗುತ್ತೋ ಇಲ್ಲ ಅಂಬೋದು ನೋಡಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂದರೆ ರಿಯಲ್ಮಿ GT3 ಈ ಮೊಬೈಲಿಂದ. ಇಲ್ಲಿ ಸಲ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಅಂತ ChatGPT ಕಡೆಯಿಂದನೇ. ChatGPT ನಿಜವಾಗ್ಲೂ ಇದೊಂದು ಮೈಂಡ್ ಬ್ಲೋಯಿಂಗ್ ಫೀಚರ್ ತಗೊಂಬರ್ತಿದೆ ಅಂತ ಹೇಳ್ಬೋದು. ಸೊ ನೀವೆಲ್ಲ ವಾಟ್ಸಪ್ ಯೂಸ್ ಮಾಡ್ತಿದ್ರಲ್ಲ, ವಾಟ್ಸಪ್ ಯೂಸರ್ಸ್ ನಿಮಗೆ ಒಳ್ಳೆ ಯೂಸ್ಫುಲ್ ಟ್ರಿಕ್ ಬ್ರದರ್, ಒಳ್ಳೆ ಫೀಚರ್ ಬಂದರೆ ಬರ್ಬೋದು ಮುಂದೆ. ನೀವು ಯಾರಿಗೆ ಮೆಸೇಜ್ ಕಳಿಸೋ ಅವಶ್ಯಕತೆ ಇಲ್ಲ. ಯಾರು ನಿಮಗೆ ಮೆಸೇಜ್ ಮಾಡಿದ್ರೆ ಅಂದರೆ ಆ ಟೈಮಲ್ಲಿ ನಿಮ್ಗೆ ಮೆಸೇಜ್ ಕಳಿಸೋ ಅವಶ್ಯಕತೆ ಇಲ್ಲ. ಅದೇ ಮೆಸೇಜ್ ಕಳ್ಸ್ಕೊಂಡ್ಬಿಡ್ತಾರೆ, ರಿಪ್ಲೈ ಮಾಡಿಬಿಡ್ತಾರೆ. ಅದು ಯಾವ ಥರ ಗುರು ಅಂತಂದರೆ, ನೀವು ಫೀಲ್ಡ್ ಮಾಡೋದು ಹೋಗಲ್ಲ, ರಿಪ್ಲೈ ಆಗಲ್ಲ. ಅದಕ್ಕೆ ಪರ್ಫೆಕ್ಟಾಗಿ ಆ ಮೆಸೇಜ್ ಅವ್ರು ಏನು ಹಾಕಿರ್ತಾರೋ ಅದಕ್ಕೆ ಪರ್ಫೆಕ್ಟಾಗಿ ಏನಂತಂದರೆ ಮೆಸೇಜ್ ಕಳಿಸುತ್ತೆ ರಿವರ್ಸ್. ನಿಜವಾಗ್ಲೂ ಆ ಥರ ಎಲ್ಲ ಥಿಂಕ್ ಮಾಡ್ತೀರ ಅಂತ ಹೇಳ್ಬೋದು. ಯಾರು ಗುರು ಅಂತಂದರೆ ChatGPT ಡೆವಲಪರ್ ಅವ್ರು ಏನಂತಂದರೆ ಡೇನಿಯಲ್ ಗ್ರಾಸಮ್ ಅವರು ಏನಂತಂದ್ರೆ ಈ ಥರ ಥಿಂಕ್ ಮಾಡಿದ್ದಾರೆ. ಒಂದು ಸ್ಕ್ರಿಪ್ಟು ಸಹ ಬರೆದಿದ್ದಾರೆ ಅಂತ ಹೇಳ್ಬೋದು, ಪೈಥಾನ್ ಸ್ಕ್ರಿಪ್ಟು. ಓಕೆನಾ, ಪೈಥಾನ್ ಸ್ಕ್ರಿಪ್ಟನ್ನು ಬರೆದವ್ರೆ. ಅದನ್ನ ಏನಂತಂದರೆ ಜಸ್ಟ್ ಇನ್ನು ಹೊರಗಡೆ ತಾಮ್ರದೊಂದು ಬಾಕಿ ಐತೆ. ನಿಜವಾಗ್ಲೂ ಆ ರೀತಿ ಎಲ್ಲ ಥಿಂಕ್ ಮಾಡಿ ಇದು ಮಾಡಿದರೆ ಒಂದು ಡಾಕ್ಯುಮೆಂಟ್ ಇರುತ್ತೆ ಪೈಥಾನ್ದು, ಒಂದು ಸರ್ವರ್ ಪೇದು ಒಂದು ಏನಂತ ಸರ್ವರ್ ಪೇ, ಅದೊಂದು ಡಾಕ್ಯುಮೆಂಟ್ ನೇಮು. ಓಕೆನಾ, ಅದನ್ನ ನೀವೇನಂತಂದರೆ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಮೊಬೈಲ್ ನಂಬರ್ ಮುಖಾಂತರ ನೀವೇನೋ ಅಸೈನ್ ಆದರೆ ಸೊ ಆಟೋಮೆಟಿಕ್ ಏನಂತಂದ್ರೆ ವಾಟ್ಸಪ್ ಮುಖಾಂತರ ಅದು ರೆಸ್ಪಾಂಡ್ ಮಾಡುತ್ತಂತ ಆ ರೀತಿಯಲ್ಲಿ ಹೇಳಿದ್ದಾರೆ. ಸೊ ನೋಡೋಣ ಯಾವ ರೀತಿಯಲ್ಲಿ ಇದು ವರ್ಕ್ ಆಗುತ್ತಾ ಇಲ್ಲ ಅಂಬೋದು ನೋಡಬೇಕಿದೆ. ನಿಜವಾಗ್ಲೂ ಇದು ಬಂದ್ಬಿಟ್ಟು ಅಂದ್ರೆ ಮೈಂಡ್ ಬ್ಲೋಯಿಂಗ್ ಫೀಚರು. ನೋಡೋಣ ಯಾವ ರೀತಿಯಲ್ಲಿ ಆಗುತ್ತಾ ಏನಕ್ಕಂತ. ಇದು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ChatGPT ಕಡೆಯಿಂದ ವಾಟ್ಸಪ್ನಲ್ಲಿ ಒಂದು ಒಳ್ಳೆ ಫೀಚರ್ ಬಂದರೆ ಬರ್ಬೋದು. ಇದಕ್ಕೇನೋ ಪರ್ಫೆಕ್ಟಾಗಿ ವರ್ಕ್ ಆಯ್ತಾ, ChatGPT ಏನು ಹಿಡಿಯೋರು ಯಾರಿಲ್ಲ. ಇದು ChatGPT. ಇಲ್ಲ ಸಲ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತಂದರೆ ಝೊಮ್ಯಾಟೊ ಕಡೆಯಿಂದನೇ. ಝೊಮ್ಯಾಟೊದಲ್ಲಿ ನಾವು ಇವಾಗಿಂದ ಏನಂತಂದರೆ 89 ರೂಪಾಯಿಗೆ ಏನಂತಂದ್ರೆ ನಾವು ಜಸ್ಟ್ ನಮ್ಮ ಮನೆ ಫುಡ್ಡನ್ನ ನಾವು ಆರ್ಡರ್ ಮಾಡ್ಬೋದು ಅಂತ ಹೇಳ್ಬೋದು. ನಿಜವಾಗ್ಲೂ ಭಾಳ ಜನ ಥಿಂಕ್ ಇರ್ತಾರೆ, ಭಾಳಷ್ಟು ಜನ ಯೂಸರ್ಸ್ ಏನಂದ್ರೆ ಭಾಳಷ್ಟು ಥಿಂಕ್ ಇರುತ್ತೆ, ಹೋಟ್ಲದಲ್ಲಿ ತಿಂದು ಆ ಥರ ಈ ಥರ ಪ್ರಾಬ್ಲಮ್ಸ್ ಬರ್ತಾವ ಅಂತ. ಅಂಥವ್ರಿಗೆ ಮಾತ್ರ ಇದು ಭಾಳಷ್ಟು ಯೂಸ್ಫುಲ್ ಟ್ರಿಕ್ ಅಂತ ಹೇಳ್ಬೋದು. ಯೂಸ್ಫುಲ್ ಫೀಚರು, ಯೂಸ್ಫುಲ್ ಏನೋ ವರ್ಕು ಏನಾದರೂ ಅಂದ್ಕೊಳ್ಳಿ. ಏನಂದರೆ ನೀವು 89 ರೂಪಾಯಿ ನೀವು ಪೇ ಮಾಡಿದ್ರಿ ಅಂತ ಮನೇಲೇ ಮಾಡಿದ ಅಡುಗೆ, ಓಕೆನಾ, ಮನೇಲೇ ಮಾಡಿದ ಅಡುಗೆ ನಿಮಗೆ ಕಳಿಸ್ತಾರೆ ಅಂತ ಹೇಳಿ ಮನೆ ಮುಂದೆ ವಿತಿನ್ ಕೆಲವೇ ಗಂಟೆಗಳಿಲ್ಲ ಅಂತಂದರೆ ನಿಮಗೆ ಮನೆ ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಔಟ್ಲಿಗೆ ಕೆಲವೊಂದು ಡೆಲಿವರಿ ಚಾರ್ಜಸ್ ಭಾಳಷ್ಟು ಇದ್ದೇ ಇರ್ತವೆ. ಸೊ ಯಾರಿಗೇನು ಇರುತ್ತಲ್ವ ಮನೆ ಊಟನೇ ತಿನ್ನಬೇಕಂತ ಅಂಥವ್ರಿಗೆ ಮಾತ್ರ ಇದು ಫೀಚರ್ ಬಂದ್ಬಿಟ್ಟು ಭಾಳಷ್ಟು ಯೂಸ್ಫುಲ್ ಫೀಚರ್ ಅಂತ ಅನಿಸ್ತು. ಸೊ ನೋಡೋಣ ಏನಾಗುತ್ತೋ ಅನ್ಕೋತೆ. ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಝೊಮ್ಯಾಟೊ ಕಡೆಯಿಂದ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ನಮಗೆ ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ. ಸೊ ಈ ಟೆಕ್ ನ್ಯೂಸ್ ನಿಮಗೆ ಯಾವ್ದು ಇಷ್ಟ ಅಂತ ಕೆಳಗೆ ಕಾಮೆಂಟ್ ತಿಳಿಸಿ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದ್ರ ನಮ್ಮ ಡೈಲಿ ಟೆಕ್ ಅಪ್ಡೇಟ್ ನಮ್ಮ ಟೆಕ್ ಮೋರಿ ಕಾರ್ಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಟು ಮೋಟಿವೇಶನ್ ಥರ ಫೀಲ್ ಆಗಿದ್ರೆ ನಮ್ಮ ಡೈಲಿ ಟೆಕ್ ಅಪ್ಡೇಟ್ ಬಗ್ಗೆ ಟ್ರೈ ಮಾಡ್ತಾ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.